ನಮಗೆ ನಾರ್ಮಲ್ ಟೈಮಲ್ಲೆಲ್ಲ ಓಕೆ, ಬಟ್ ಈ ವಿಂಟರಲ್ಲಿ ಫುಲ್ ಬೆಳಿಗ್ಗೆ ಹೊತ್ತು ಎದ್ದು ಹೋಗೋದೆಲ್ಲ ತುಂಬಾ ಹಿಂಸೆ ಅನಿಸುತ್ತೆ. ಬ್ರೋ ಕ್ಯಾಮ್ರಾ ಆಫ್ ಮಾಡಿದ್ರೆ ಬೈಯಲ್ಲ ಅಂತ ನಾನು ಏನೋ ಹೇಳಿದ್ದೀನಿ ಬ್ರೋ, ಬೈಬಿಡಿ. ಓಕೆ ಓಕೆ ನಾವೇನೇ ಹೇಳಿ ಬ್ರೋ, ನಿಮ್ಮ ಬಾಯಿಂದ MS ಬಾಯಿಂದ ಬರೋರ್ಗೂ ನಂಬಲ್ಲ. ಯಾಕೋ ಏಟ್ಗಳೆಲ್ಲ ಆರಾಮಾಗಿರೋ, ಬೇರೆ ಏಟ್ ಹಾಕ್ಬೇಕು ನೀನು. ಈ ಏಟ್ಗಳೆಲ್ಲ ಏನಿದು? ಇಲ್ಲ ಬ್ರೋ, ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಬಾಯ್ಸ್, ಟೈಮು 8:40. ಇವಾಗ ನಾವು ನಂದಿ ಹಿಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಇವತ್ತು ಒಂದು ಸ್ಪೆಷಲ್ ಡೇ. ನಮ್ಮ ಗೋಲ್ಡನ್ ಥ್ರಾಟಲ್ಲು ಅನ್ಬಾಕ್ಸ್ ಕರ್ನಾಟಕ ಅವ್ರದ್ದು ಒಂದು ಹೊಸ ಹೋಟೆಲ್ ಓಪನ್ ಆಗ್ತಾಯಿದೆ. ಹೋಟೆಲ್ ಅನ್ನೋಕ್ಕಿಂತ ರೆಸ್ಟೋ ಬಾರು. ನೀವು ನಮ್ಮ ಮುಂಚೆಲ್ಲ ಕರುನಾಡು ನಾಟಿ ಪಲಾವ್ ಹೋಗ್ತಾ ಇದ್ವಲ್ಲ, ಅವ್ರದ್ದೇ, ಬಟ್ ಇನ್ನೊಂದು ಬ್ರ್ಯಾಂಚು. ಸೊ ಎಲಿವೇಟ್ ರೆಸ್ಟೋ ಬಾರ್ ಅಂತ ನಂದಿ ಹಿಲ್ಸ್ ಹತ್ರ ಓಪನ್ ಆಗ್ತಾಯಿದೆ. ಸೊ ಅಲ್ಲಿಗೆ ಇವತ್ತು ಇನಾಗ್ರೇಷನ್ ಡೇ. ಇವತ್ತು ಇನಾಗ್ರೇಷನ್ ಡೇನಾ? ಇನಾಗ್ರೇಷನ್ ಆಗಿದೆ ಅನಿಸುತ್ತೆ, ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿಗೆ ಇವತ್ತು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಏನು ಗುರು ಬೆಳಗ್ಗೆ ಇಷ್ಟೊಂದು ಜಾಮ್ ಇಲ್ಲಿ, ಲಾಂಗ್ ವೀಕೆಂಡ್ ಅಲ್ವಾ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಭಾನುವಾರದವರೆಗೂ ರಜೆ ಇರುತ್ತೆ. ಕ್ರಿಸ್ಮಸ್ಸು ಅದು ಇದು ಒಂದು ಲೀವ್ ಹಾಕೋಬೇಕು ಮಧ್ಯದಲ್ಲಿ. ಎಲ್ಲ ಫುಲ್ಲು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ಬಿಟ್ಟವ್ರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸ್ ಇದೆ ಮನೆಯಿಂದ. ಆ್ಯಕ್ಚುಲಾಗಿ ಇವಾಗ ನಾನು ಮತ್ತು ನಮ್ಮ ದೀಪು ಬ್ರೋ DV ಅವರು ಒಟ್ಟಿಗೆ ಹೋಗಬೇಕಿತ್ತು ಈ ಕಡೆಯಿಂದ. ಅವರಿಗೂ ಸ್ವಲ್ಪ ಕೆಲಸ ಇತ್ತು, ಆಮೇಲೆ ನಾನು ನಮ್ಮ ಫ್ರೆಂಡ್ ಪಿಕ್ ಮಾಡ್ಕೊಂಡು ಬರಬೇಕಿತ್ತು. ಅದಕ್ಕೇ ಇಬ್ಬರು ಡೈರೆಕ್ಟಾಗಿ ಹೋಗೋಣ ಅಂತ ಫಿಕ್ಸ್ ಆಗಿದ್ವಿ. ಅವರು ಬರ್ತಾರೆ ಅನಿಸುತ್ತೆ, ಬಟ್ ಅವ್ರು ಸ್ವಲ್ಪ ಲೇಟಾಗಿ ಬರ್ಬೋದು, ನನಗಿಂತ ಗೊತ್ತಿಲ್ಲ. ಇವಾಗ ಆಲ್ರೆಡಿ ನಂದು ಲೇಟ್ ಆಗಿಬಿಟ್ಟಿದೆ. ಮೋಹನ್ ಬ್ರೋ, ಗೋಲ್ಡಿ, ನಮ್ಮ ರಂಜನ್ ಬ್ರೋ, ಆಮೇಲೆ ಹಿತೇಶ್ ಅವರೆಲ್ಲ ಆಲ್ರೆಡಿ ರೀಚ್ ಆಗಿದ್ದಾರೆ. ಇವಾಗ ಜಸ್ಟ್ ಕಾಲ್ ಬಂದಿತ್ತು, ರೀಚ್ ಆಗಿದ್ದಾರೆ. ನಾವು ಇಲ್ಲಿಂದ ಇನ್ನೊಂದು 20 to 25 ಮಿನಿಟ್ಸಲ್ಲಿ ಹೋಗ್ತೀವಿ ಇಲ್ಲಿಗೆ. ಆಮೇಲೆ ನೀವು ಈಗ ಬ್ರೇಕ್ಫಾಸ್ಟ್ ರೈಡು ನಂದಿ ಹಿಲ್ಸಿಗೆಲ್ಲ ಮಾಡಿಬಿಟ್ರೆ ನೀವು ಆರಾಮಾಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಬೋದಲ್ಲಿ. ಸೊ ಮೇಯ್ನು ಕರ್ನಾಟಕ ನಾಟಿ ಪಲಾವ್ ಫೇಮಸ್ಸು ಟೇಸ್ಟಿಗೆ ಅಲ್ವಾ. ಸೊ ಅವ್ರದ್ದೇ ಬ್ರಾಂಚ್ ಆಗಿರೋದ್ರಿಂದ ಅದೇ ಟೇಸ್ಟ್ ಮೇಂಟೈನ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸು. ಆಮೇಲೆ ಹೊಸ್ದಾಗಿ ಇದೇನೋ ಬ್ರೇಕ್ಫಾಸ್ಟ್ ಕಾಂಬೋ ಅಂತೆಲ್ಲ ಮಾಡಿದಾರಂತೆ, ಎಸ್ಪೆಷಲಿ ಬೈಕರ್ಸ್ಗೆ. ಸೊ ಅದೇನು ಅಂತ ಇವತ್ತು ಈ ವ್ಲಾಗಲ್ಲಿ ನೋಡೋಣ. ಆಮೇಲೆ ಇನ್ನೊಂದು ಟಾಪಿಕ್ ಹೇಳಲೇಬೇಕಿತ್ತು ಗೈಸ್. ಮೇಯ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಈ ಗಾಡಿ ಕೊಡ್ತೀನಿ ಅಂತ, ಇನ್ನೂ ಏನೂ ಕೊಟ್ಟಿಲ್ಲ. ಅಂದರೆ ಲೈಕ್ ಇದೊಂದು ಲಾಸ್ಟ್ ರೈಡ್ ಮಾಡೋದಿತ್ತು, ಇವತ್ತಿಂದಲ್ಲ ನಾಳೆ ಒಂದು ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದೊಂದು ರೈಡ್ ಮುಗಿಸ್ಕೊಂಡು ಕೊಡೋಣ ಅಂತ ನಮ್ಮ ಹಿತೇಶ್ ಅವ್ರ ಸಡನ್ ಪ್ಲ್ಯಾನ್ ಇದೆಲ್ಲ. ಬ್ರೋ ಕೊಡೋಕ್ಕಿಂತ ಮುಂಚೆ ಒಂದು ರೈಡ್ ಮಾಡಿಬಿಡೋಣ, ದೊಡ್ಡ ರೈಡು. ಆಮೇಲೆ ಮತ್ತೆ ಸ್ವಲ್ಪ ತಿಂಗಳುಗಳೇ ಸಿಗಲ್ವಲ್ಲ ಮಧ್ಯದಲ್ಲಿ. ಸೊ ಅದಕ್ಕೆ ಒಂದು ರೈಡ್ ಮಾಡಿಬಿಡೋಣ, ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಸೊ ನಾಳೆ ಹೊರಟಿದ್ದೀವಿ. ಒಂದು 2 ಪ್ಲೇಸಸ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಒಂದು ಕೇರಳ, ಒಂದು ಕರ್ನಾಟಕ ಬಾರ್ಡ್ರು. ಸೊ ಎಕಡೆ ಅಂತ ಗೊತ್ತಿಲ್ಲ, ಒಂದು 3 days ರೈಡು. ಅದು ನೆಕ್ಸ್ಟ್ ವ್ಲಾಗ್ಸಲ್ಲಿ ನೋಡ್ತೀರಾ, ಲಾಸ್ಟ್ ರೈಡು ಅನ್ನೋ ಏಪ್ರಿಲ. ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಅದು ಬಂದಮೇಲೆ ಎಲ್ಲನೂ ನೋಡ್ಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ. ರೈಡಿಂಗ್ ಜಾಕೆಟ್ ಹಾಕಿದ್ರು ಇಷ್ಟು ಚಳಿ ಆಗ್ತಾಯಿದೆಯಲ್ಲ, ಥರ್ಮಲ್ ಹಾಕೋಬೇಕಿತ್ತು ನಾನು. ನಾಳೆ ಮಾತ್ರ ರೈಡಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಥರ್ಮಲ್ ಹಾಕ್ಕೊಂಡೇ ರೈಡ್ ಸ್ಟಾರ್ಟ್ ಮಾಡಬೇಕು. ಅದು ಬೆಳಗ್ಗೆನೇ ಹೊರಡೋದಂತೆ. ನಮಗೆ ನಾರ್ಮಲ್ ಟೈಮಲ್ಲೆಲ್ಲ ಓಕೆ, ಬಟ್ ಈ ವಿಂಟರಲ್ಲಿ ಫುಲ್ ಬೆಳಗ್ಗೆ ಹೊತ್ತು ಎದ್ದು ಹೋಗೋದೆಲ್ಲ ತುಂಬಾ ಹಿಂಸೆ ಅನಿಸುತ್ತೆ. ಆ ಚಳಿಲಿ ಎದ್ದು ಫುಲ್ಲು ರೆಡಿಯಾಗಿ ಹೊರಡ್ತೀವಲ್ಲ, ಅದೊಂಥರ ನೆಕ್ಸ್ಟ್ ಲೆವೆಲ್ ಫೀಲು. ಈ ಫೀಲೆಲ್ಲ ನಾವು ಈಗ ಕಾರಲ್ಲೆಲ್ಲ ಓಡಾಡ್ತಾರಲ್ಲ, ಬೈಕು ಟ್ರೈನು, ಕಾರು, ಬಸ್ಸಲ್ಲಿ ಈ ಥರ ಎಲ್ಲ ಓಡಾಡ್ತಾರೆ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬೈಕಲ್ಲಿ ಹೋಗೋ ಫೀಲು. ಅದ್ಯಾರೋ ಒಂದು ಇನ್ಸ್ಟಾ ರೀಲಲ್ಲಿ ನೋಡಿದ್ದೆ, ನೀವು ಕಾರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಮೂವಿ ನೋಡ್ತಾ ಇದ್ದೀರಾ ಅಂತ, ಬಟ್ ಅದೇ ಬೈಕಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ಮೂವಿನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀರಾ ಅಂತ. ಪರ್ಫೆಕ್ಟ್ ಮೀನಿಂಗ್ ಅದು. ಇವನು ಒಬ್ಬನೇ ಅನಿಸುತ್ತೆ ನನ್ನ ಜೊತೆ ಈ ಗಾಡೀಲಿ ಈ ಥರ ಕೂತಿರೋದು ನಮ್ಮ ಶೆಟ್ಟಿ. ಏನಕ್ಕಂದರೆ ತಿರುಪತಿಗೂ ಎಲ್ಲ ಹೋಗಿದ್ವಲ್ಲ ರೈಡು, ಅವಾಗಲೂ ಅಷ್ಟೇ ಆಲ್ಮೋಸ್ಟ್ ಒಂದು 2 hours ಎಕ್ಸಾಕ್ಟ್ 2 hours 2 hours 2 minutes ಅಷ್ಟೇ. ಅಷ್ಟಲ್ಲೇ ತಿರುಪತಿ ಅದು ಹೈವೇಯಿಂದ ನಮ್ಮ ಹೊಸಕೋಟೆವರೆಗೂ ಹೊಡೆದ್ಬಿಟ್ಟಿದ್ದೆ. ಅವಾಗ್ಲೂ ಸುಮ್ಮನೆ ಕೂತಿದ್ದ, ಒಂದು ಮಾತು ಮಾತಾಡ್ದಂಗಿದ್ದೆ. ಒಂದೇ ಸ್ಟಾಪ್ ಹಾಕಿದ್ದು ಮಧ್ಯದಲ್ಲಿ ಪೆಟ್ರೋಲಿಗೆ, ಅದು ಬಿಟ್ಟರೆ ಎಲ್ಲೂ ಸ್ಟಾಪ್ ನಿಲ್ಲಿಸಿರಲಿಲ್ಲ. ಇನ್ನೊಂದೇನು ಗೊತ್ತಾ ಸೈಕ್ ವಿಷಯ, ಇವಾಗ ನಾನು ಏನಾದರೂ ಅಲ್ಲಿ ಹೋದಾಗ ಗೋಪುರ ಆನ್ ಆಗಿಲ್ಲ ಅಂದರೆ ನಮ್ಮ ಗೋಲ್ಡನ್ ಹೆಂಗೆ ಬೈತಾರೆ ಗೊತ್ತಾ, ಮತ್ತೆ ಇವತ್ತು ಲೇಟ್ ಹೋದ. ಅದೇ ಕ್ಯಾಮ್ರಾ ಆನ್ ಆಗಿದ್ರೆ ಏನೂ ಮಾತಾಡಲ್ಲ, ಏನಂದರೆ ಏನೂ ಮಾತಾಡಲ್ಲ. ಅದೇ ಟೆಕ್ನಿಕ್ ಯೂಸ್ ಮಾಡೋದು ನಾನು ಬರಲ್ಲ ಅವ್ರ ಜೊತೆ ಏನಾದ್ರು ಲೇಟಾಗಿ ಹೋದರೆ. ಆಮೇಲೆ ಮತ್ತೆ ಏನು ಅನ್ನಲ್ಲ, ಸ್ಟಾರ್ಟಿಂಗ್ ಅಷ್ಟೇ ಒಂದು ನೋಡಿದಾಗ ಫೀಲಲ್ಲಿ ಏನಾದ್ರು ದೊಡ್ಡವ್ರ ಥರ ಹೇಳ್ಬೇಕಲ್ಲ, ಅದು ಹೋಗಿ ಹೇಳ್ತಾರೆ. ಆಮೇಲೆ ಏನು ಹೇಳಲ್ಲ, ಅಷ್ಟಕ್ಕೆ ಸ್ಲೋ ಡೌನ್ ಆಗಿಬಿಡ್ತಾರೆ ಪಾಪ.
ಏನ್ರೋ ನೀವು ನಿಮಗೆ ಏನರೋ ಹೇಳೋದು, ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ವನ್ರೋ? ಎಷ್ಟು ಗಂಟೆಗೆ ಹೇಳಿದ್ದು ಎಷ್ಟು ಗಂಟೆಗೆ ಬಿಡ್ತೀರೋ? ಇಲ್ಲೇ ಕಡೆ ನಂದಿ ಹಿಲ್ಸು ಶೆಟಿ, ಇಲ್ಲೇ ನಂದಿ ಹಿಲ್ಸು, ನಂದಿ ಹಿಲ್ಸು ನಂದಿ ಹಿಲ್ಸು ಇಲ್ಲೇ ನಿಲ್ಲಿಸ್ತೀನಿ. ಎಲಿವೇಟ್ ರೆಸ್ಟೋ ಬಾರ್. ಬ್ರೋ ಅದಕ್ಕೆ ನಾನು ಕ್ಯಾಮ್ರಾನೇ ಆಫ್ ಮಾಡ್ತಿಲ್ಲ. ಏನಕ್ಕೆ ಹೇಳಿ? ನೀವು ಬ್ರೋ ಕ್ಯಾಮ್ರಾ ಆಫ್ ಮಾಡಿದ್ರೆ ಬೈಯಲ್ಲ ಅಂತ ನಾನು ಏನೋ ಹೇಳಿದ್ದೀನಿ ಬ್ರೋ, ಬೈಬಿಡಿ. ಅಲ್ಲಿ ಇದೇ ಲೈನ್ ಹೇಳಿದ್ದೀನಿ. ಇವಾಗ ಹೋದ ತಕ್ಷಣನೇ ಹೇಳ್ತಾರೆ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಒಂದು ಟೈಮ್ ಸೆನ್ಸ್ ಇಲ್ಲ. ಪರವಾಗಿಲ್ಲ, ಇವತ್ತು ಪರವಾಗಿಲ್ಲ, ಸ್ವಲ್ಪ ಕೂತವನ ಗಾಡಿ ಗಟ್ಟಿ ಚಳಿ ಇಲ್ದಂಗೆ. ಹೇಳಿಲ್ಲ ಅಂದ್ರೆ ನಾಯಿ ಓಡಿಸ್ದಂಗೆ ಓಡಿಸ್ತಾನೆ. ನಾವೇನೋ ಫೋನ್ ಮಾಡಿ ಅರ್ಜೆಂಟ್ ಬಾ ಅಂತ ಅಂದ್ಬಿಟ್ರೆ ಹುಚ್ಚನಾಗಿ ಓಡಿಸ್ದಂಗೆ ಓಡಿಸ್ತಾನೆ. ಅವ್ನು ಸುಮ್ಮನೆ ಕೂತಿದ್ದ ಪಾಪ. ಹಾಯ್ ಬ್ರೋ, ಆರಾಮಾ? ಯಾವುದು ಸಿಕ್ಕಿರಲಿಲ್ಲ, ಫ್ರೆಂಡ್ ಮನೆಯಿಂದ ಬಂದಿದ್ದು. ಹಿಂಗೆ ಹೇಳಿ ಬ್ರೋ. ಇವ್ರಿಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ ಬ್ರೋ? ಗರ್ಲ್ ಫ್ರೆಂಡ್ಸು. ಹಾಯ್, ಹೌ ಆರ್ ಯು? ಓ, ನೀವು ಚೆನ್ನಾಗಿದ್ದೀರಾ? ನಾನು ಅವತ್ತು ಹೋಗೋದಿನ ಹೈದ್ರಾಬಾದಿಗೆ ಹೋಗೋದಿನ ಸಿಕ್ಕಿದಿರ್ತಾನೆ. ಕರೆಕ್ಟು, ನಿಮ್ಮ ದೊಡ್ಡ ಅಭಿಮಾನಿ ಸರ್. ಬ್ರೋ, ನಿತಿನ್ ಬ್ರೋ ಚೆನ್ನಾಗಿದ್ದೀರಾ? ಹಾಯ್, ಗೊತ್ತು ನಾನು ಮೀಟ್ ಮಾಡಿದ್ದೀನಿ. ಅವಾಗ ಇದರಲ್ಲಿ ಬಂದಿದ್ವಲ್ಲ, ಮದುವೆಗೆ ಬಂದಿದ್ವಿ, ಆಮೇಲೆ ಇದಕ್ಕೂ ಬಂದಿದ್ವಿ. 350 ಅವರ್ ಇದು. ಓ, ಇಲ್ಲೇ ಕೂತಿದ್ದೀರಾ ಬಾಸ್? ನಂಗೆ ಗಾಡಿ ನೋಡಿದೆ, ಇವರೆಲ್ಲಿ ಏನು ಹುಡುಕ್ತಾ ಇದ್ದೀರಿ? ಎಷ್ಟು ಗಂಟೆಗೆ ಬಂದಿರಿ ನೀವು? ಈಗ ಎಲ್ಲ ಒಟ್ಟಿಗೆ ಬಂದ್ರಾ? ಹಾಯ್ ಅಂಕಿತ್, ಕಂಗ್ರ್ಯಾಚುಲೇಷನ್ಸ್ ಆನ್ XU700. ಪಾರ್ಟಿಗೆ ಫಾರ್ಮ್ ಹೌಸಿಗೆ ಕರಿಬೇಕು. ಹಿಂಗೆ ಮಾಡೋದು ಹುಡುಗರುಗಳೆಲ್ಲ. ಇಲ್ಲ ಬ್ರೋ, ಇಲ್ಲ ಅದು ಒಂದು ಹೆಂಗ್ ಗೊತ್ತಾ ಒಂದು ಕಾನ್ಸೆಪ್ಟು. ಇಲ್ಲಿ ನಾನು ಬರ್ಬೇಕಂದ್ರೆ ಬ್ರೇಕ್ಫಾಸ್ಟ್ ರೈಟ್ಗೆ, ಇಲ್ಲಿಂದ ನಾನು JP ನಗರ್ಗೆ ಹೋಗ್ಬೇಕಂತೆ ಫಿಲಮ್ ನೋಡಕ್ಕೆ, ಮತ್ತು ಅಲ್ಲಿಂದ ನಾನು ನಮ್ಮ ಮನೆಗೆ ಬರ್ಬೇಕು. ಇಲ್ಲ ಅಂದಿವೆ ಗ್ಯಾಲರಿ ಮಾಲ್ ಅದು ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಬುಕ್ ಮಾಡಿ ಇವರು ಒಟ್ಟಿಗೆ ನೋಡ್ಬಿಟ್ಟು ಇವರು ಒಟ್ಟಿಗೆ ಹೋಗ್ಬೋದು. ಏನು ಐನಾಕ್ಸ್ ಚೆನ್ನಾಗಿಲ್ವಾ? ಇಲ್ಲ, ಅವನು ಸುಮ್ಮನೆ ಹೇಳ್ತಿರೋದು ಇವಾಗ ನಿಮಗೆ ಬರಲಿ ಅಂತ. ಎರಡು ಒಂದೇ ಕಣ, ಎರಡು ಆಲ್ಮೋಸ್ಟ್ ಸೇಮೇ. ಎರಡು ಒಂದೇ ಗೈಸ್, PVR ಅಂಡ್ ಐನಾಕ್ಸ್ ಒನ್ ಗೊತ್ತಿರಲಿಲ್ಲ. ಈಗ PVR ಐನಾಕ್ಸ್ PVR ಇಲ್ಲ, PVR ಐನಾಕ್ಸ್. ಓಕೆ ಬ್ರೋ, ಸೂಪ್ ಬಗ್ಗೆ ಹೇಳೋಣ ಬನ್ನಿ ಬ್ರೋ. ಈಗ ಚಳಿಗೆ ಸೂಪ್ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡ್ತೀವಿ. ರಂಜನ್ ಬ್ರೋ, ಲಾಂಗ್ ಟೈಮ್ ನೋಸಿ ವ್ಲಾಗಲ್ಲಿ. ಈಗ ಅದೇ ಏನಾಗ್ತಿದ್ದೀರಾ? ಲಾಸ್ಟ್ ಅದೇ ಬೇಡ. ಸಖತ್ತಾಗಿ ಬರ್ತಿದೆ. ಹೆಂಗಿತ್ತು ಮುನ್ನಾರ್ ರೈಡ್ ಬ್ರೋ? ಎಲ್ಲೆಲ್ಲೋ ಎಕ್ಸಾಸ್ಟ್ ಏನು ಪ್ರಾಬ್ಲಮ್ಸ್ ಆಗಲಿಲ್ವಾ? ಏನೂ ಆಗಿಲ್ಲ ಸದ್ಯಕ್ಕೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅದು ಕೇರಳ, ಬೆಂಗಳೂರು ಏನೇ ಆದರೂ ಓಕೆ, ಕೇರಳ ಅದನ್ನು ಕೇರಳದಲ್ಲಿ ನೆಕ್ಸ್ಟ್ ಲೆವೆಲ್. ಅದೇ ಎಲ್ಲ ಚೆಕ್ ಪೋಸ್ಟಲ್ಲೂ ಫುಲ್ ಭಯ ಆಗ್ತಾ ಇತ್ತು. ಹೆಂಗೋ ಜಸ್ಟ್ ಫೀಸ್ ತೊಗೊಂಡ್ಬಿಟ್ಬಿಟ್ಟು, ಅದೇ ಟೋಲ್ ತೊಗೊಂಡ್ಬಿಟ್ಬಿಟ್ಟು. ಹಂಗಾದ್ರೆ ಪರವಾಗಿಲ್ಲ. ಇನ್ನ ನೆಕ್ಸ್ಟ್ ನಮ್ದು ಇದೆ ನೋಡ್ಬೇಕು. ಇವಾಗ 2 ಪ್ಲಾನ್ ನಡೀತಾ ಇದೆ. ಗೊತ್ತಾಗ್ತಿಲ್ಲ, ಸ್ಟೇಗಳು ಎಲ್ಲೂ ಸಿಕ್ಸಲ್ಲ. ಒಂದು ಕೆಲಸ ಮಾಡಿ, 1ನೇ ತಾರೀಕು ಆದ್ಮೇಲೆ ಪ್ಲಾನ್ ಮಾಡಿ. ಯಾರಿರಲ್ಲ ಬ್ರೋ, ಅವಾಗೆಲ್ಲ ಫ್ರೀ ಇದೆ. ಬಟ್ ಎಲ್ಲ ಪ್ಲೇಸು ಇವಾಗ ಓವರ್ ಕ್ರೌಡೆಡ್ ಬ್ರೋ. ಈಗ ಗೋಕರ್ಣದಲ್ಲಿ ನನಗೆ ಗೊತ್ತಿರೋರೆ ಒಂದು 7-8 ಜನ ಇದ್ದಾರೆ ಹೋಟೆಲ್ ಅವರು. ಎಲ್ರಿಗೂ ಫೋನ್ ಮಾಡಿ ಅವ್ರ ಫ್ರೆಂಡ್ಸ್ ಎಲ್ಲ ವಿಚಾರಿಸಿದೀವಿ, ಎಲ್ಲೂ ಇಲ್ಲ. ಬಟ್ ಇನ್ನೊಂದೇನಂದ್ರೆ ನಾರ್ಮಲ್ ಸ್ಟೇ. ಈಗ ನಾವು ಆಫ್ಟರ್ ಸೀಸನ್ ಹೋಗ್ತೀವಲ್ಲ, ಅವಾಗ ಒಂದು 2000 ಇರುತ್ತೆ ಅನ್ಕೊಳ್ಳಿ. ಅದೇ ಪ್ರೈಸು ಡಬಲ್ ಎಲ್ಲ ಬ್ರೋ, ಅದೇ 7000 8000. ಅದೇ ಹೋಟೆಲ್, ಅದೇ ರೂಮ್, ಅದು ಬುಕ್ ಎಲ್ಲ. ಒಂದು ಹೋಟೆಲ್ ಖಾಲಿ ಇಲ್ಲ. ಒಬ್ಬರೇ ಒಬ್ರು ಹೇಳಿದ್ದಾರೆ, ನೋಡ್ಬೇಕು. ಕಾಸು ಕೊಟ್ಟು ಹೋದ್ರು ಅಲ್ಲಿ ನೆಮ್ಮದಿ ಇರಲ್ಲ. ಫುಲ್ ಕ್ರೌಡು. ನನಗೆ ಅದೇ ಕಳಿಸ್ತಾ ಇದ್ದ ರೀಲ್, ಈಗ ನೀನು ಪ್ಲೇಸ್ ಇರೋಣ ಹೋಗೋಣ ಅಂತ ಬಿಟ್ಟು ನಾನು ಹೇಳಿದೆ. ನಿನಗೆ ರೀಲಲ್ಲಿ ನೋಡೋದಕ್ಕೂ ಇವಾಗ ಓವರ್ ಕ್ರೌಡೆಡ್ ಇರ್ಬೇಕಾದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನಿನಗೆ ಅಲ್ಲಿ ಹೋಗ್ಬೇಕಂತ ಅನ್ಸ್ಬಿಡುತ್ತೆ. ಅದಕ್ಕೇನೆ ಕನ್ನೂರೇ ಬೆಸ್ಟ್ ಅನಿಸ್ತು ನನಗೂ. ಕನ್ನೂರಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಕುನ್ನೂರು ಅಲ್ಲಿ ಪ್ಲೇಸಸ್ಗಳು ಇದಾವೆ, ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಮಸ್ತ್ ಇದೆ, ಹೋಗ್ಬೋದು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಓಕೆ ಬಾಯ್ಸ್, ಬ್ರೇಕ್ಫಾಸ್ಟ್ ಬಂದಿದೆ. ಮಟನ್ನು, ಚಿಕನ್ನು. ಹೆಂಗಿದೆ ಬ್ರೋ ಟೇಸ್ಟು? ಅಗೈನ್ ಸೂಪರ್ ಆಗಿದೆ ಬ್ರೋ, ನಿಜವಾಗ್ಲೂ ಸೂಪರ್ ಆಗಿದೆ. ನಿಮಗೆ ಏನು ಇಷ್ಟ ಆಯಿತು? ಎಷ್ಟೇನು ಗೊತ್ತಾ, ಅರ್ಲಿ ಮಾರ್ನಿಂಗ್ ಇಲ್ಲ ಲೇಟ್ ನೈಟ್ ಏನಾದ್ರು ಬಂತು ಅಂದರೆ, ಲೇಟ್ ನೈಟ್ ಅಷ್ಟೊಂದಿಲ್ಲ, ಬಟ್ ಅರ್ಲಿ ಮಾರ್ನಿಂಗ್ ಬಂತು ಅಂದರೆ ಎದುರುಗಡೆನೇ ನಂದಿ ಬೆಟ್ಟ, ಒಳ್ಳೆ ವೆದರು, ಬಿಸಿ ಬ್ರೇಕ್ಫಾಸ್ಟ್ ತಿಂತಾ ಇದ್ರೆ
ಮೈನ್ ಇನ್ನೊಂದೇನಂದ್ರೆ ನಾವು ಬ್ರೇಕ್ಫಾಸ್ಟ್ ಅಂತ ರೈಡ್ ಮಾಡ್ತೀವಲ್ಲ ಅವಾಗ ಪ್ರಾಪರ್ ಬ್ರೇಕ್ಫಾಸ್ಟ್ ತಿನ್ನಲ್ಲ ಸುಮಾರು ಸಲ ಐವಾಗ ಹೋಗ್ತೀವಿ ಅಲ್ಲಿ ಉಡುಪಿ ಅದು ಇದು ತಿನ್ಕೊಂಡು ಹಂಗೆ ಬರ್ತೀವಿ ಕಮ್ಮಿ. ಇವಾಗ ನಾವು ಆ ಥರ ಹೋಗೋದಂದ್ರೆ ಹುಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಫೇಮಸ್ ಬಿರಿಯಾನಿ ಇದಾವಲ್ಲ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ತೀವಿ ನಾವು. ಬಟ್ ಇಲ್ಲಿ ಪ್ಲೇಸಿಗೆ ಬಂದಾಗ್ಲೇ ಸೇಮ್ ಅದೇ ಥರ ಟೇಸ್ಟ್ ಕೊಡೋ ಥರ ಹೋಟೆಲ್ಸ್ ಇವಾಗ ಓಪನ್ ಮಾಡೋರೆ. ಓಕೆ ಬೈಸ್, ಫಸ್ಟ್ ತಿಂದ್ಬಿಡ್ತೀನಿ ಯಾಕಂದರೆ ತುಂಬಾ ಹೊಟ್ಟೆ ಸಿಗ್ತಿದೆ. ನೈಟು ನಾನು ಚಿಕನ್ ಬಿರಿಯಾನಿ ತಿಂದಿರೋದು ಬ್ರೋ, ಇವಾಗ ಮಟನ್ ಬಿರಿಯಾನಿ. ಓಕೆ, ಸಪ್ಲೈಯರ್ ಗೋಲ್ಡನ್ ತ್ರೋಟು ಜೊತೆಗೆ ಕ್ಯಾಮ್ರಾಮ್ಯಾನ್ ಅಂಕಿತ್ ವಿಕೆ. ಇವತ್ತು ನನಗಿಂತ ಲೇಟು ಡಿ ವಿ ಬ್ರೋ. ಎಲ್ಲಿ ಹೋಗಿದ್ರು ಬ್ರೋ ಶೂಟಿಂಗಾ? ಓಕೆ ಓಕೆ. ಟ್ರಿಪಲ್ ಬರ್ಬೇಕೀಗ. ಹಂಗಾದ್ರೆ ಟ್ರಿಪಲ್ ಫುಲ್ ಲೇಟು ಬಂದರೆ ರಿವ್ಯೂ ಮಾಡ್ತಾರೆ. RTX 300 ಬೆಳಗ್ಗೆ ಸಿಕ್ಕಿದ್ರು ನಮಗೆ, ಸಿಕ್ಬಿಟ್ಟು ರಿವ್ಯೂ ಹೋಗ್ತಾ ಇದೆ ಬರ್ತೀನಿ ಅಂತಂದ್ರು. ಬಟ್ ಟ್ರಿಪಲ್ಲು ಯಾವುದೇ ಗಾಡಿನೂ ಶೋರೂಮ್ ಇನ್ನೇನು ಲಾಂಚ್ ಆಗಿದೆ ಅಂದರೆ ನೆಕ್ಸ್ಟ್ ಟ್ರಿಪಲ್ ವೀಡಿಯೋ ಬಂದಿರುತ್ತೆ ಅಲ್ಲೇ. ಒಂಥರ ಟೈಮಿಂಗ್ಸ್ ಹಂಗೆ ಮ್ಯಾಚ್ ಮಾಡ್ತಾ ಇರ್ತಾರೆ. ಏನು ಕೋತಿಗಳಿದ್ದಾವೆ ಏನೋ ಸಿಟಿಲೇ ಕೋತಿಗಳು ಓಡಾಡ್ತಾ ಕಣ. ಓಕೆ ಬ್ರೋ, ಟೇಸ್ಟ್ ಹೆಂಗಿದೆ? ಟೇಸ್ಟ್ ನೀವು ಮಟನ್ನ ಚಿಕನ್ನ? ನಿಮಗೆ ಪಾರ್ಟ್ನರ್ ಕೊಡೋಕೆ ಅವನು ಒಬ್ಬ ಇದ್ದಾನಲ್ಲ ಸಿದ್ಧಾರ್ಥ. ಓಕೆ ಬ್ರೋ, ನೀವು ಯಾರಿಗೆ ಹೋಗಿ ಬ್ರೋ ಚಿಕನ್ ಮಟನ್ ಇಟ್ಟರೆ 90% ಎಲ್ಲ ಮಟನ್ ಚೂಸ್ ಮಾಡ್ತಾರೆ. ಚಿಕನ್ ತುಂಬ ಕಮ್ಮಿ. ಅಲ್ಲ ಚಿಕನ್ ಮಟನ್ ತಿಂದ್ರು ಹಿಂಗೆ ಅವನೇ ಬ್ರೋ. ನಾನು ತಿಂತೀನಿ ಬಟ್ ದಪ್ಪ ಆಗಲ್ಲ ಅಷ್ಟೇ. ಎಷ್ಟೇ ತಿಂದರೂ ಅವ್ನು ಹಿಂಗೆ ಇರೋದು. ಬ್ಲೆಸ್ಸಿಂಗ್ ಅಷ್ಟು ಅಷ್ಟೇ. ಎಷ್ಟು ಬಂದು ತಗೊಂತ ಬ್ರೋ. ಆಗಿರೋದು ಆಯ್ತಾ, ಫುಲ್ ಸ್ಕ್ರಾಚ್ ಆಗಿರೋದು. ಇದು ಓಕೆನಾ ನಿಮ್ಗೆ ತಡ್ಕೊಳಕ್ಕೆ? ಇಲ್ಲ ಕೈ ಮುರಿದೋದ್ರೆ ಓಕೆನಾ? ಇದು ತಾನೇ ಇವನಿಗೆ ಮುರಿದೋದ್ರೆ ಓಕೆ ಅಂತ, ಹಿಂಗ್ ತಡ್ಕೋಬಾರ್ದಂತೆ ಬ್ರೋ. ಅದೇನು ಗೊತ್ತೇ, ನನ್ನ ಲಾಜಿಕ್ ಹೇಳ್ತೀನಿ. ಒಂದು ನಿಮಿಷ, ಲಾಜಿಕ್ ಇಲ್ಲ. ಉರಿಬಾರ್ದು. ಹೌದು ಬ್ರೋ. ನನಗೆ ಬ್ರೋ ಆಲ್ರೆಡಿ ಒಂದು 2-3 ಸಲ ಕಾಲ್ ಮುರಿದೋಗಿದೆ. ಬಟ್ ನನಗೆ ಆ ಪೇನ್ಕಿಂತ ಒಂದ್ಸಲಿ ಸ್ಕಿನ್ ಜಾಸ್ತಿ ಉರಿಯುತ್ತೆ ಬ್ರೋ. ಮಲ್ಕೋಬೇಕಿದ್ರೆ ಏನಾದ್ರೂ ಹಿಂಗೆ. ನನಗೆ ಸ್ಕೂಲಲ್ಲಿ ಕೇಳಿ ನಮ್ಮ ಮನೇಲಿ 3 ತಿಂಗಳು ಮನೇಲಿ ದಾರ ಬಂದ್ಬಿಡ್ತಾ ಇದ್ರು. ಲಿಗಮೆಂಟೇರ್ ನಾನು ಕೇಳಿ ಬ್ರೋ, ಲಿಗಮೆಂಟೇರ್ ಅಲ್ಲ ಬ್ರೋ, ಮಸಾಲ್ಟೇರ್ ಕ್ರ್ಯಾಕ್ ಆಗಿರೋದು ಫುಲ್ಲು. ಸಿಂಪಲ್ ಲಾಜಿಕ್ ಹೇಳ್ತೀನಿ. ಸ್ಕಿನ್ ಇದಾದ್ರೆ ನಿಂಗೆ ಇವಾಗಷ್ಟೇ ಉರಿಯುತ್ತೆ. ಬೋನ್ ಹೊಡೆದೋದ್ರೆ ವಯಸ್ಸಾದ್ಮೇಲೆ ಉರಿಯುತ್ತೆ. ಆ ತರ ಇದ್ರೆ ಗೊತ್ತಿಲ್ಲ. ಬಟ್ ಇದ್ರೆ ಗೊತ್ತಿರಲ್ಲ, ಅದೇ ತರ ಇರೋದು. ಬಟ್ ನನಗೆ ಇವಾಗ ಪರ್ಸನಲ್ ಫೀಲ್ ಆಗಿರೋದು ಒಂದು 2-3 ಸಲ ಕೈ ಬೆರಳಿಲೆಲ್ಲ ಏನೋ ಫ್ರಾಕ್ಚರ್ ಆಗಿದ್ದಾವೆ. ಆದ್ರೂ ನನಗೆ ಆ ಪೇನ್ ಓಕೆ. ಬಟ್ ಈ ಗಾಡಿ ಬಿದ್ದಾಗೆಲ್ಲ ಹಿಂಗೆ ತರಿಸುತ್ತಲ್ಲ ಮೇಲ್ಗಡೆ, ಅದೇಂತೂ ತಡೆಯಕ್ಕಾಗಲ್ಲ. ಟೆಂಪರರಿ. ಕಾಲ್ ಮುರಿದೋದ್ರೆ ಈಗ ಸುಮ್ಮನೆ ಇರ್ತೀಯ ನೀನು. ವಯಸ್ಸಾಗ್ತಾ ಸ್ಟಾರ್ಟ್ ಆಗುತ್ತೆ. ಕೆಲಸ ರಾಡ್ ಹಾಕ್ಸ್ಕೊಂಡ್ಬಿಟ್ರೆ ಜೀವನ ಫುಲ್ ರಾಡೆ. MRI ಸ್ಕ್ಯಾನ್ ಮಾಡಲ್ಲ, ರಾಡ್ ಗಿಡ ಹಾಕ್ಸ್ಕೊಂಡ್ರೆ ಆಮೇಲೆ. ಓ ಹಂಗಿದ್ರೆ ಕಷ್ಟ ಅಲ್ಲ. ಅಪ್ಪಿ ಆಮೇಲೆ ನೀನ್ ನೀರಿಗೆ ಬಿದ್ರೆ ನಿನ್ನೆ ಎತ್ಕೊಂಬರಕ್ ಇನ್ನೊಂದಷ್ಟು ಒಳಗೆ ಹೋಗ್ಬಿಟ್ಟಿರ್ತೀಯ. ಮೆಟಲ್ ವೇಟ್. ಬಟ್ ಏನೋ ನಂಗೆ ಅದರ ಫೀಲ್ ಆಗುತ್ತೆ ಅಷ್ಟೇ. ನೀನು ಹೇಳ್ತಾ ಇರೋದು ಹಂಗು. ನೀನು ಹೆಂಗ್ ಹೇಳ್ಬೇಕು ಅಂತಂದ್ರೆ, ಇದನ್ನ ತಡಿಬೋದಪ್ಪ, ಇದನ್ನ ತಡ್ಕೋಬಹುದು, ಇದನ್ನ ತಡೆಯಕ್ಕಾಗಲ್ಲ ಅನ್ಬೇಕು. ಇದಾದ್ರೆ ಬೆಸ್ಟು, ಇದಾದ್ರೆ ಇದು ಹಂಗಲ್ಲ. ಹೇಳೋ ರೀತಿ ಇದೆ, ಆ ರೀತಿ ಹೇಳೋ. ಇದು ಈ ತರ ಏಟುಗಳು ಅದು ಚಳಿಗಾಲದಲ್ಲಿ ಆಗ್ಬಿಟ್ರಂತೂ ಇನ್ನೂ ರೋದನೆ ನಾವು ಅನ್ಭವಿಸಿದ್ವಿ. ಯಾಕೋ ಏಟುಗಳೆಲ್ಲ ಆರಾಮಾಗಿರೋ, ಬೇರೆ ಏಟ್ ಹಾಕ್ಬೇಕು ನೀನು. ಈ ಏಟುಗಳೆಲ್ಲ ಏನಿದು? ಇಲ್ಲ ಬ್ರೋ, ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ. ಇಲ್ಲ ಅದಕ್ಕೆಲ್ಲ 3 ತಿಂಗಳು ಟ್ರೈನಿಂಗ್ ತಗೊಂಡು ಆಮೇಲೆ ಬಂದು ಇಲ್ಲಿ ಇಲ್ಲ ವರ್ಕ್ ಮೇಲೆ ಹೋಗ್ತಾ ಇರೋದು ಬ್ರೋ. ಹೋಗ್ತಾ ಇರೋ ಕೆಲ್ಸದ ಮೇಲೆ. ಯಾರು ಹೋಗ್ತೀರಾ ಈಗ ಮೇಲೆ? ಎಲ್ಲ ಹೋಗ್ತೀವಿ. ಇಲ್ಲ ಬ್ರೋ, ಯಾರು ಹೋಗ್ತಾ ಇಲ್ಲ. ಹೋಗೋಣ ಬೇಡಲ್ಲ, ಮೇಡ್ ಔಟ್ ಮತ್ತೆ ಬರೋಣ. ಭುಜ ಮಲ್ಸೋಷ್ಟೊತ್ತು ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ನೀನು ಹೋಗಲ್ಲ ಈಗ? ಇವಾಗ ಅದೇ ಇವನೊಬ್ಬ ಯೋಚನೆ ಮಾಡ್ತಾ ಇದ್ದೀನಿ ತಡ್ರಿ. ಕರೆಕ್ಟ್ ಬ್ರಾ. ಇವ್ರು ಹೆಂಗ್ ಗೊತ್ತಾ, ನಾವ್ ಏನೇ ಹೇಳಿ ಬ್ರಾ, ನಿಮ್ ಬಾಯಿಂದ MS ಬಾಯಿಂದ ಬರೋರ್ಗು ನಂಬಲ್ಲ. ಏನಾದ್ರೂ ನಾನು ಅವ್ನು ರೇಗಿಸ್ತಾ ಇರ್ತೀನಿ, ಬಿಡಪ್ಪ ನಮ್ಮ ಮಾತೆಲ್ಲ ಕೇಳ್ತೀಯ, DVನ MS ಹೇಳಿದ್ರೆ ಕೇಳ್ತೀಯ. ನಾ ಎಷ್ಟೇ ಹೇಳಿ ಬ್ರಾ, ನಾನು ಪಿನ್ ಟು ಪಿನ್ ಇವ್ನು ಹೆಂಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಮಾಡಿರ್ತಾನಲ್ಲ, ಅದನ್ನ ಹೇಳಿರ್ತೇನಲ್ಲ, ಅದನ್ನ ಹೇಳಿದ್ರು ನಿಮ್ ಬಾಯಿಂದ MS ಬಾಯಿಂದಾನೇ ಬರ್ಬೇಕು ಅವ್ನು. ಅಲ್ಲಿವರೆಗೂ ಅವನು ಅದನ್ನ ನಂಬಲ್ಲ. ಬಾಹುಬಲಿನಲ್ಲಿ ರಮ್ಯ ಕೃಷ್ಣ ಪಾಠ ರಾಜಮಾತಾ ರಾಜಮಾತಾ ಅವ್ರು ಹೇಳೋದು ಕೇಳ್ತೀನಿ ಬ್ರೋ. ಬಟ್ ಒಂದೊಂದ್ಸಲಿ
ಅದು ಕರೆಕ್ಟಾಗಿ ಲಿಂಕ್ ಆಗುತ್ತೆ ಹೇಳೋದನ್ನ. ಅವ್ರು ಹೇಳೋದು ಬರೀ ಕೇಳಿಸ್ಕೊಂತೀಯ, ನಾವ್ ಹೇಳೋದು ಕೇಳ್ತೀಯ. ಇದು ಕರೆಕ್ಟು. ನಾನು ಏನೋ ಡೌಟ್ ಬಂತಾ ನಾನು ಕೇಳ್ತಾನೆ, ಫಸ್ಟ್ ಕೇಳ್ತಾನೆ ನಾನು, ಆಮೇಲೆ ನಾನು ಕೇಳಿರೋದನ್ನ ನಿಮ್ಮ ಹತ್ರ ಕೇಳ್ತೀನಿ. ಹಿಂಗೆ ಮಾಡಿದ್ರೆ ಓಕೆನಾ ಅಂತ ನಿಮ್ಮಿಬ್ರ ಹತ್ರ ಕೇಳಿರ್ತಾನೆ. ಅಲ್ಲಿ 2 ಅಪ್ರೂವಲ್ ಬಂದರೆ ಆಮೇಲೆ ಮಾಡೋದು. ಓಕೆ ಬ್ರೋ, ಕೇಳ್ತೀನಿ ನಾನು. ರೆಕಾರ್ಡ್ ಆಗಿದ್ದಾರಾ? ನಿಮ್ಮನ್ನೇ ಲಾಗಲ್ಲಿ ತೋರಿಸಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿತ್ತು ಬ್ರೋ. ನಿಮ್ಮದು ಇದು ನೀವು ಬೇರೆದಕ್ಕೆ ಹೋಗಿ ರಿವ್ಯೂ ಕೊಡ್ತೀರಾ, ನಾವು ನಿಮ್ದಕ್ಕೆ ಬಂದು ರಿವ್ಯೂ ಕೊಡ್ತೀವಿ ಹೋಟೆಲಿಗೆ. ಆನೆಸ್ಟ್ ರಿವ್ಯೂನೇ ಬ್ರೋ, ಏನು ಸುಮ್ಮನೆ ಹೇಳೋಕ್ಕಾಗುತ್ತಾ? ಆ್ಯಕ್ಚುಲಿ ನನಗೆ ನಾಟಿ ಸ್ಟೈಲ್ ಪರ್ಸ್ನಲ್ ಸಖತ್ ಇಷ್ಟ. ಇವಾಗ ಬೇಕಾದ್ರೆ ಬರ್ಬೋದು, ನಿಮ್ಮದು ಕರುನಾಡು ನಾಟಿ ಪಲಾವ್ ಹೋಗ್ಕಿಂತ ನಾನು ಇಲ್ಲಿಗೆ ಬರೋದು ಹತ್ರ ನನಗೆ. ಅಂದರೆ ಒಂದು 47-48 ಆಗುತ್ತೆ. ಬಟ್ ನನಗೆ ಒಂದೇ ರೋಡಲ್ಲಿ ಬರ್ತೀನಲ್ಲ, ಪೆರಿಪೆರಲ್ ರೋಡು, 40 ಮಿನಿಟ್ಸು. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಮುಂದೆ ರಂಜನ್ ಬ್ರೋ CVR ಅಲ್ಲಿ, ಆಮೇಲೆ ಮೋಹನ್ ಬ್ರೋ 6R, ನಮ್ಮದು ರಾಕಿ ಅಪ್ರಿಲಾ, ಹಿಂದೆ ಸಿದ್ಧಾರ್ಥ, DV ಬ್ರೋ, ಇನ್ನು ಗೋಲ್ಡನ್ನು. ಓಕೆ, ಇನ್ನು VK ಗೌಡ್ರು ಅವರು ಇದರಲ್ಲಿದ್ದಾರೆ. ನಾವೆಲ್ಲ ಬೂಜದಲ್ಲಿ ಕುತ್ಕೊಂಡ್ರೆ ಒಳ್ಳೆ ಚಿಕ್ಕ ಹುಡುಗರು ಕೂತಂಗೆ ಕಾಣಿಸುತ್ತೆ, ಬಟ್ ದೀಪು ಬ್ರೋಕ್ ಪಕ್ಕಾ ಸೂಟ್ ಆಗುತ್ತೆ. ಅದು ನಮ್ಮ ಗೋಲ್ಡಿಗೂ ಆಗುತ್ತೆ, ನಮಗೆ ನಮ್ಮ MJ ಹರ್ಷಿಂಗೆ ಎಲ್ರಿಗೂ ಈ ಥರ 600cc ಅಥವಾ ಲೀಟರ್ ಕ್ಲಾಸ್ ಆದರೂ 10R. ಸೊ ಈ ಥರ ಗಾಡಿಗಳು ನಮಗೆ ಸೂಟ್ ಆಗ್ತವೆ ಬೂಜಾಕ್ಕಿಂತ. ಬೂಜಾಗೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಬೇಕು. ನೀವೇನಾದರೂ ಎಲಿವೇಟ್ ಹೋಟೆಲಿಗೆ ಬರ್ತೀರಾ ಅಂದರೆ ನಾನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬನ್ನಿ ಚೆಕ್ಔಟ್ ಮಾಡಿ. ನೀವು ಈ ಸೈಡ್ ನಂದಿ ಹಿಲ್ಸ್ ಬಂದರೂ ಆರಾಮಾಗಿ ಬರ್ಬೋದು. ಸೀರಿಯಸ್ಲಿ ಒಂದ್ಸಲಿ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಹೋಗ್ತೀರಾ. ಗೊತ್ತೇ ಇದೆ, ನಾನು ರಾವಲ್ ಸುಮಾರು ಸಲ ತೋರಿಸಿದ್ದೀನಿ ನಾವು ಕರುನಾಡಿ ಪಲಾವ್ ಎಷ್ಟು ರೆಗ್ಯುಲರಾಗಿ ಹೋಗ್ತೀವಿ ಅಂತ. ಸೊ ಅವ್ರದ್ದೇ ಅಲ್ವಾ ಇನ್ನೊಂದು ಇಲ್ಲಿ ಸೇಮ್ ಟೇಸ್ಟ್ ಮೇಂಟೈನ್ ಮಾಡ್ತಾವ್ರೆ. ಬಾಯ್. ಈ ವ್ಲಾಗ್ ನೀವೇನಾದರೂ ಇಲ್ಲಿವರೆಗೂ ನೋಡಿದರೆ, ಅವರು ವಾಟೆವರ್ ರೀಸನ್ಸ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ರೇಜಿ ಕಂಟೆಂಟ್ ಬರುತ್ತೆ. ನೆಕ್ಸ್ಟು ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಆಗಿದೆ. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ವ್ಲಾಗ್ಸ್ ಬೇಗ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿರಿ ಅಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯಾ.